ತಾವು ನನ್ನೊಂದು ಪ್ರಶ್ನೆ ಮಾಡ್ತಾ ಇದ್ರಿ, ಪ್ರಸ್ತಾಪ ಮಾಡ್ತಾ ಇದ್ರಿ. ಸಮೃದ್ಧಿ ಮಂಜುವರು ಮೊನ್ನೆ ಲೆಕ್ಕಿಯಲ್ಲಿ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಎಸ್ಸಿಗೆಲ್ಲ ಮೋಸ ಮಾಡ್ತಾ ಇದೆ, ಅನ್ಯಾಯ ಮಾಡ್ತಾ ಇದೆ, ಎಸ್ಸಿಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೆಎಚ್ ಮುನಿಯಪ್ಪನವರು ಮೋಸ ಮಾಡಿದ್ದಾರೆ, ಮುನಿಸ್ವಾಮಿ ಅವರಿಗೆ ಮೋಸ ಮಾಡಿದ್ದಾರೆ. ಈಗ ನಮ್ಮ ಕಾಂಗ್ರೆಸ್ ಶಾಸಕರಾದ ಎಸ್ ಎನ್ ನಾರಾಯಣಸ್ವಾಮಿ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಪ್ರಸ್ತಾಪ ಆಗಿದೆ. ಪಾಪ ಸಮೃದ್ಧಿ ಮಂಜುವರಿಗೆ ನನ್ನ ಸ್ನೇಹಿತರು ಕೂಡ ನಾನು ತುಂಬಾ ಕ್ಲೋಸ್, ಫಸ್ಟ್ ಟೈಮ್ ಎಂಎಲ್ಎ ಆಗಿದ್ದಾರೆ. ಪಾಪ ಇದಕ್ಕಿದ್ದಾಗೆ ಎಂಎಲ್ಎ ಆಗಿದ್ದಾರೆ. ಪಾಪ ಅವರು ರಾಜಕೀಯವಾಗಿ ನನ್ನ ಪ್ರಕಾರ ಎಲ್ಲೂ ಏನೂ ಆಗಿಲ್ಲ. ಬುದ್ಧಿಮಂತನ ಮಾಡಿದ್ದಾರೆ, ಬುದ್ಧಿಮಂತನದಲ್ಲಿ ಸಂಪಾದನೆ ಮಾಡಿದ್ದಾರೆ, ರಾಜಕೀಯವಾಗಿ ಆಸೆ ಕೊಟ್ಟು ರಾಜಕೀಯವಾಗಿ ಮುಳುಬಾಗ್ಲೆಲ್ಲ ಅವಕಾಶ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಶಾಸಕರಾಗಿದ್ದಾರೆ. ಇತಿಹಾಸವನ್ನ ಮಾತಾಡುವಾಗ ನಮ್ಗೆ ಗೊತ್ತಿದ್ದರೆ ಇತಿಹಾಸವನ್ನ ತಿಳ್ಕೊಂಡು ಮಾತಾಡಬೇಕು. ಕೆಎಚ್ ಮುನಿಯಪ್ಪನವ್ರ ಬಗ್ಗೆ ಮಾತಾಡಕ್ಕೆ ಹೋಗ್ತಾರೆ. ಅನ್ಯಾಯ ಮಾಡಿದ್ದಾರೆ, ಮೋಸ ಮಾಡಿದೆ ಕಾಂಗ್ರೆಸ್ ಪಾರ್ಟಿ ಮೋಸ ಮಾಡಿಲ್ಲ. ಒಂದು ಸಾಮಾನ್ಯ ಕಾರ್ಯಕರ್ತರಾಗಿದ್ದಂತ ಕೆಎಚ್ ಮುನಿಯಪ್ಪನವ್ರನ್ನ ಒಂದು ನೆನಪು ಬರ್ತದೆ ನನಗೆ. ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಇದ್ದೆ, ತಾಲೂಕು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ 90-91ರಲ್ಲಿ. PLD ವೈಸ್ ಪ್ರೆಸಿಡೆಂಟ್ ಇದ್ದೆ. ವೈ ರಾಮಕೃಷ್ಣ ಅವರು ಕಾಂಗ್ರೆಸ್ನ ಎಂಪಿ ಇದ್ದರು. ನಮ್ಮ ಮಂಜುಗೆ ಇರ್ತದೆ ಇತಿಹಾಸ, ನಿಮ್ಮ ಮುಖಾಂತರ ತಿಳ್ಕೊಂಡ್ರೆ. ವೈ ರಾಮಕೃಷ್ಣ ಅವರು ಕಾಂಗ್ರೆಸ್ ಎಂಪಿ ಇದ್ರು ಕೂಡ ಅವರು ಮಂತ್ರಿ ಆಗಿದ್ದಂಥವ್ರು, ಒಳ್ಳೆ ಸ್ಟ್ರಾಂಗ್ ಲೀಡರ್ ವೈ ರಾಮಕೃಷ್ಣ. ಅಂತವರು ಸೀಟ್ ತಪ್ಪಿಸಿ ಅವತ್ತು ವಿ ಮುನಿಯಪ್ಪನವರು, ನಜೀರ್ ಅಹಮದ್ ಅವರು, ಎ ನಾಗರಾಜ್ ಅವರು, ಇವರೊಂದು ಟೀಮ್ ಎಲ್ಲ ಕೆಎಚ್ ಮುನಿಯಪ್ಪನವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಡ್ತಾರೆ. 91ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆದ್ದ ಮೇಲೆ 7 ಸಾರಿ ಇತಿಹಾಸದಲ್ಲಿ ದಾಖಲೆ ಮಾಡಿದಂತಹದ್ದು ಕೋಲಾರ ಕ್ಷೇತ್ರದಿಂದ ಕೆಎಚ್ ಮುನಿಯಪ್ಪ. 7 ಸಾರಿ ಎಂಪಿ ಆಗಿದ್ದು, ಕೇಂದ್ರ ಮಂತ್ರಿ ಆಗಿದ್ದು, ಒಳ್ಳೆ ಹೆಸರು ಕೂಡ ಮಾಡಿದ್ರು. ಅದಾದ ಮೇಲೆ ಮತ್ತೆ ಕಾರಣಾಂತರ ಅವರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಮತ್ತೆ ದೇವನಹಳ್ಳಿಗೆ ಟಿಕೆಟ್ ಕೊಡ್ತದೆ ಕಾಂಗ್ರೆಸ್ ಪಾರ್ಟಿ. ದೇವನಹಳ್ಳಿ ಟಿಕೆಟ್ ಕೊಟ್ಟು ಇವತ್ತು ಕ್ಯಾಬಿನೆಟ್ ಅಲ್ಲಿ ಪವರ್ಫುಲ್ ಮಿನಿಸ್ಟರ್, ಸೀನಿಯರ್ ಮಿನಿಸ್ಟರ್ ರಾಜ್ಯ ಸರ್ಕಾರದಲ್ಲಿ. ಇವತ್ತು ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯದಲ್ಲಿ ಸಕ್ಸಸ್ ಆಗಿರೋದು. ಇಂಥ ಅವಕಾಶ ಮಾಡಿಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ, ಜೆಡಿಎಸ್. ಪಾಪ ಮುನಿಸ್ವಾಮಿ ಬಗ್ಗೆ ಮಾತಾಡ್ತಾರೆ. ಮುನಿಸ್ವಾಮಿ ಮೋಸ ಮಾಡಿದ್ರೆ ಯಾರಪ್ಪ? ಕಾಂಗ್ರೆಸ್ ಅವರಲ್ಲ, ಬಿಜೆಪಿ ಎಂಪಿ ಆಯ್ತು. ಮುನಿಸ್ವಾಮಿ ಅವರು ಪಾಪ ಮೂಲತಃ ಕಾಂಗ್ರೆಸ್, ನಮ್ಮ ಹುಡುಗ, ನಮ್ಮ ಹತ್ರ ಇದ್ದಿತ್ತು, ತುಂಬಾ ಕ್ಲೋಸ್ ಆಗಿ ನಮ್ಮ ಇವತ್ತು ಎಂಪಿ ಆಗ್ಬಿಟ್ಟು ಅವ್ರ ಶಿಷ್ಯರು ಅಂತ ಹೇಳಕ್ಕಾಗಲ್ಲ, ಶಿಷ್ಯರಾಗಿದ್ದಂಥವ್ರು, ನಮ್ಮ ಹತ್ರ ತುಂಬಾ ಕ್ಲೋಸ್ ಆಗಿದ್ದಂಥವ್ರು, ತುಂಬಾ ಚೆನ್ನಾಗೂ ಇದ್ದಂಥವ್ರು. ಬಿಜೆಪಿಯಲ್ಲಿ ಎಂಪಿ ಟಿಕೆಟ್ ಸಿಕ್ಕಿದ ಮೇಲೆ ಎಂಪಿ ಆದ ಖುಷಿ ಪಟ್ಟಿದ್ರು. ವೈಯಕ್ತಿಕವಾಗಿ ಹೇಳ್ಕೊಟ್ಟವ್ರ ಮಾತು ಕೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ನೆಟ್ಕೊಂಡಿದ್ದು ಒಂದ್ ಕಡೆ ಬೇಜಾರಿರ್ಬೋದು. ಆದ್ರೆ ನೋವೇನಂದ್ರೆ ಮಾಲೂರು ತಾಲೂಕಲ್ಲಿ ನಮ್ಮ ಮಾಲೂರು ತಾಲೂಕು ಹುಡುಗನ್ನ ಬಿಜೆಪಿಯಲ್ಲಿ ಎಂಪಿ ಮಾಡಿದ್ರು, ಮತ್ತೆ ಎಂಪಿ ಟಿಕೆಟ್ ತಪ್ಪಿಸ್ಬಿಟ್ರಲ್ಲ. ಯಾಕೆ ತಪ್ಪಿಸಿದ್ರು? ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಅಲ್ವಾ? ಬಿಜೆಪಿ ಅವರು ಮತ್ತೆ ಜೆಡಿಎಸ್ ಅಂತಾನೆ ಮೋಸ ಮಾಡಿ ಟಿಕೆಟ್ ತಪ್ಪಿಸಿದ್ದು. ಯಾರು SC ಎಂಪಿ ಮೋಸ ಮಾಡಿದ್ದು? ಕಾಂಗ್ರೆಸ್. ನಾವು ಮಾಡಿಲ್ಲ. ನೀವೇನಪ್ಪ ಟಿಕೆಟ್ ತಪ್ಪಿಸಿದ್ರು? ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಜೆಡಿಎಸ್ಗೆ ಟಿಕೆಟ್ ತಗೊಂಡ್ರಿ, ಮುನಿಸ್ವಾಮಿ ಮೋಸ ಮಾಡಿದ್ರಿ. ಆಮೇಲೆ ಎಸ್ ಎನ್ ನಾರಾಯಣಸ್ವಾಮಿ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಎಸ್ ಎನ್ ನಾರಾಯಣಸ್ವಾಮಿದು ಅವ್ರದ್ದೇ ಒಂದು ಹಿಸ್ಟ್ರಿ ಇದೆ ರೀ. ಪಾಪ ಮುನ್ಸಿಪಲ್ ಮೆಂಬರ್ ಆಗಿ, ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ, ಒಂದ್ಸಾರಿ ಕಾಂಗ್ರೆಸ್ ಟಿಕೆಟ್ ತಗೊಂಡು, ಒಂದ್ಸಾರಿ ಸೋತು, ಮತ್ತೆ 3 ಸಾರಿ ಗೆದ್ದಿದ್ದಾರೆ. ಅದು ಕಾಂಗ್ರೆಸ್ ಅಲ್ವಾ? ನಾನು ಬರ್ತೀನಪ್ಪ ಅಲ್ಲಿಗೆ. ಪುರಸಭೆ ಮೆಂಬರ್ ಇಂದ ಹಿಡಿದು ಕಾಂಗ್ರೆಸ್ ಸಿಂಬಲ್ ಅಲ್ಲಿ ಬಂದಂತವ್ರು ನನ್ನಂಗೆ. ನಾನು ಮಂಡಲ ಪಂಚಾಯತಿ ಕಾಂಗ್ರೆಸ್ ಸಿಂಬಲ್ ಬಂದಿದ್ದಲ್ಲ, ಹಾಗೆ ನಾರಾಯಣಸ್ವಾಮಿ ಕೂಡ ಕಾಂಗ್ರೆಸ್ ಸಿಂಬಲ್ ರಾಜಕೀಯ ಪ್ರವೇಶ ಮಾಡಿದಂತವರು. ಎಲ್ಲ ಅವಕಾಶಗಳು ಪುರಸಭೆ ಅಧ್ಯಕ್ಷ, ಮತ್ತೆ 3 ಸಾರಿ MLA, ಬೋರ್ಡ್ ಚೇರ್ಮನ್, ಪವರ್ಫುಲ್ ಬೋರ್ಡ್, ಕ್ಯಾಬಿನೆಟ್ ಗ್ರೇಟ್,
ಮಾಡಿಲ್ವಾ? ಅದ್ರ ಜೊತೆಗೆ 4 ಜನ ಕಾಂಗ್ರೆಸ್ನ ಶಾಸಕರಲ್ಲಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ. ಒಬ್ಬ ಒಕ್ಕಲಿಗ ಇದ್ದೀನಿ, ಇನ್ನೊಬ್ಬ ಅದರ್ ಕ್ಯಾಸ್ಟ್ ಕೋಲಾರ, 2 SC ಬಂಗಾರಪೇಟೆ ಮತ್ತೆ KGF. ನಾರಾಯಣ ಸ್ವಾಮಿ ಇಷ್ಟೊಂದು ಅವಕಾಶ ಮಾಡಿಕೊಟ್ಟು ಬೋರ್ಡ್ ಚೇರ್ಮನ್ ಕೊಟ್ಟು ಒಳ್ಳೆ ಅವಕಾಶ ಮಾಡಿಕೊಟ್ರೆ, ರೂಪ ಕೂಡ ನನ್ನಂಗೆ 2 ಸಾರಿ MLA ಅಲ್ವಾ? ಹೌದಪ್ಪ, ನಾನು ಏನು ಮಾಡಲಿಲ್ಲಲ್ಲ. ರೂಪಾಗೆ ಕ್ಯಾಬಿನೆಟ್ ಗ್ರೇಡ್ ಬೋರ್ಡ್ ಕೊಟ್ಟಿಲ್ವಾ? ಯಾರು ಮೋಸ ಮಾಡಿದೆ ಕಾಂಗ್ರೆಸ್ ಪಾರ್ಟಿ? ಜೆಡಿಎಸ್ ಬಿಜೆಪಿ ಯಾರು ಕೊಟ್ಟದೆ ಕೋಲಾರ ಜಿಲ್ಲೆಯಲ್ಲಿ? ಇತಿಹಾಸ ಹೇಳಪ್ಪ. ಕೋಲಾರ ಜಿಲ್ಲೆಯಲ್ಲಿ ನಿಮ್ಮ ಬಿಜೆಪಿ ಮೈತ್ರಿ ಜೆಡಿಎಸ್, ಕಾಂಗ್ರೆಸ್ ಬಿಜೆಪಿನಲ್ಲಿ ನಾನು ಹೇಳಿದ ಹಿಸ್ಟ್ರಿ KH ಮುನಿಯಪ್ಪಾಜಿ ಹೇಳಿದ್ದೀನಿ, SN ನಾರಾಯಣಸ್ವಾಮಿ ಹೇಳಿದ್ದೀನಿ, ನಮ್ಮ ರೂಪಾಲ್ ಹೇಳಿದ್ದೀನಿ, ನಿಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಮುನ್ಸಾಮೂರ್ದು ಕೂಡ ಹೇಳಿದ್ದೀನಲ್ಲ. ನೀನ್ ಹೇಳಪ್ಪ ಹಿಸ್ಟ್ರಿ. ಅದೇ ನಾನು ಹೇಳುದು, ರಾಜಕಾರಣ ಕೋಲಾರ ಜಿಲ್ಲೆಗೆ ಬಂದಿದ್ದೀರಿ, ಇತಿಹಾಸ ತಿಳ್ಕೊಳ್ರಿ. ಇತಿಹಾಸ ತಿಳ್ಕೊಂಡು ಮಾತಾಡುವಾಗ ನಾವು ಮಾತಾಡುವಂತ ಮಾತನ್ನ ತುಂಬಾ ಜನ ನೋಡ್ತಾ ಇರ್ತಾರೆ, ಅಕ್ಸೆಪ್ಟ್ ಮಾಡಬೇಕಾಗ್ತದೆ. ವಾಸ್ತವಾಂಶಪ್ಪ ಅಂತ ಹೇಳ್ಬೇಕಾಗ್ತದೆ. ಆ ವಾಸ್ತವಾಂಶ ನಮ್ಮ ಸ್ನೇಹಿತರು ಸಮೃದ್ಧಿ ಮಂಜು ಕೋಲಾರ ಮುಳಬಾಗಿಲು MLA ಗೊತ್ತಿರಲಿಲ್ಲ. ಏನೋ ಸ್ಟೇಜ್ ಮೇಲೆ ಚಪ್ಪಾಳೆ ಹೊಡಿಸ್ಕೊಳಕ್ಕೆ, ಸಿಲ್ ಹಾಕ್ಸೋಣಕ್ಕೆ ಮಾತಾಡಿದವರೇ. ಇದು ಮಾತಾಡೋದು ಸರಿ ಇಲ್ಲ. ಕಾಂಗ್ರೆಸ್ ಯಾವತ್ತೂ ಕೂಡ ಎಲ್ಲಾ ಜಾತಿ ಧರ್ಮಗಳಿಗೆ ಅವಕಾಶ ಮಾಡಿಕೊಡುವಂತದ್ದು. ವಿಶೇಷವಾಗಿ SCಗಳಿಗೆ ನಮ್ಮ ಕೋಲಾರ ಇತಿಹಾಸದಲ್ಲಿ ಕಾಂಗ್ರೆಸ್ ಪಾರ್ಟಿನಲ್ಲಿ ನೋಡ್ಕೊಳ್ಳಿ, ಇತಿಹಾಸದಲ್ಲಿ ನೋಡ್ಕೊಳ್ಳಿ, ಒಳ್ಳೆ ಒಳ್ಳೆ ಅವಕಾಶಗಳು ಮಾಡಿಕೊಟ್ಟಿದೆ. ಇವೆಲ್ಲರ ಜೊತೆ ಇನ್ನೊಂದು ಹೇಳ್ಬೇಕಾಗ್ತದೆ, ಕಾಂಗ್ರೆಸ್ನ ಆಡಳಿತ ಇದೆ, ಸಾಮಾಜಿಕ ನ್ಯಾಯ, ಇವೆಲ್ಲರ ಜೊತೆಗೆ ಬರಪ್ಪ ರಾಜಕೀಯ ಬಿಟ್ಬಿಡಪ್ಪ. ಜಿಲ್ಲಾಧಿಕಾರಿ ಯಾರು ಜಿಲ್ಲಾಧಿಕಾರಿ? SC ಅಲ್ವಾ? ಇವತ್ತು ಗೌರವವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ADC ತಗೊಳಪ್ಪ, ನಮ್ಮ ಮಂಗಳಮ್ಮನ SC ಅಲ್ವಾ? ಆ ಹೆಣ್ಮಗು ಎಷ್ಟು ರೆಸ್ಪೆಕ್ಟ್ ಆಗಿ ಕೆಲಸ ಮಾಡ್ತಾ ಇದೆ. AC ತಗೊಳಪ್ಪ, ST ಅಲ್ವಾ? ಆ ಹೆಣ್ಮಗು ಕೂಡ ತುಂಬಾ ಗೌರವವಾಗಿ ಆ AC ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಜಿಲ್ಲಾ ಪಂಚಾಯತ್ CEO ತಗೊಳಪ್ಪ, SC ಅಲ್ವಾ? ಯಾರು SC ಮೋಸ ಮಾಡಿದ್ರೆ? ಕಾಂಗ್ರೆಸ್ ಪಾರ್ಟಿನ. ಕಾಂಗ್ರೆಸ್ ಪಾರ್ಟಿ ಮಾಡಿಲ್ಲ. ಬಿಜೆಪಿ ಜೆಡಿಎಸ್ ಇದ್ದಾಗ ಮಾತ್ರ SCಗಳಿಗೆ ಎಗರಿಷ್ಠವಾಗಿರ್ತದೆ. ಕಾಂಗ್ರೆಸ್ ಸರ್ಕಾರ ದೇಶ ರಾಜ್ಯದಲ್ಲಿದ್ರೆ ಸಾಮಾಜಿಕವಾಗಿ ಎಲ್ಲಾ ಜಾತಿಗಳಿಗೆ ಮತ್ತೆ ಎಲ್ಲರನ್ನು ಒಟ್ಟಿಗೆ ತಗೊಂಡೋಗುವಂತದ್ದು ನಮ್ಮ ಈ ಕಾಂಗ್ರೆಸ್ಸಿನ ಸಿದ್ಧಾಂತ ಇದೆ. ಅದು ಸಮೃದ್ಧಿ ಮಂಜುವರಿಗೆ ಗೊತ್ತಿಲ್ಲ ಅಂತಂತೀನಿ, ಗೊತ್ತಿಲ್ಲ ಮಾತಾಡ್ಬಿಟ್ಟಿದ್ದಾರೆ. ಎಲ್ಲ ಸಿದ್ಧ ಪರ್ಸನಲ್ ಹೇಳ್ತೀನಿ, ನಾನು ತುಂಬಾ ಕ್ಲೋಸ್ ಇದ್ದಾರೆ ನನಗೆ, ಹೇಳ್ತೀನಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.